ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಸದ ಮಾಫಿಯಾ ಎಂಬ ಪದ ಸಾಕಷ್ಟು ಸದ್ದು ಮಾಡ್ತಿದೆ. ಈ ಆರೋಪಗಳು ರಾಜಕೀಯ ನಾಯಕರ ಕಿತ್ತಾಟಗಳು ಅದೇನೇ ಇರಲಿ, ಆದರೆ ಬೆಂಗಳೂರಿನ ಕಸದ ಸಮಸ್ಯೆಗೆ ಒಂದು ಪರಿಹಾರ ಬೇಕೇ ಬೇಕು. ಹಾಗಾದರೆ ಪರಿಹಾರಗಳೇನು? ಕಸದ ಮಾಫಿಯಾಗಳನ್ನು ಬಗೆಹರಿಸಲಿಕ್ಕೂ ಸಹ ಒಂದು ಸೊಲ್ಯೂಷನ್ ಬೇಕೇ ಬೇಕು. ಮೊದಲನೇದಾಗಿ ಕಸ ಸಾಗಿಸುವಂತಹ ವಾಹನಗಳಿಗೆ GPS ಮತ್ತು RFID ಅಳವಡಿಸುವುದು. ಇದರಿಂದಾಗಿ ಲಾರಿಗಳು ನಿಜವಾಗಿಯೂ ಕಸದ ಜಾಗಕ್ಕೆ ಹೋಗ್ತಾ ಇದೆಯಾ ಅಥವಾ ಖಾಲಿ ಓಡಾಡಿ ಬಿಲ್ ಮಾಡ್ತಿದೆಯಾ ಅನ್ನುವ ನಿಜಾಂಶ ತಿಳಿಯುತ್ತೆ. ಎರಡನೇದಾಗಿ ಡಿಜಿಟಲ್ ತೂಕದ ಯಂತ್ರಗಳು, ಮನುಷ್ಯರ ಹಸ್ತಕ್ಷೇಪವಿಲ್ಲದೆ CCTV ಅಳವಡಿಕೆ ಆಗಿರುವ ನೇರವಾಗಿ ಕ್ಲೌಡ್ ಸರ್ವರ್ಗೆ ಡೇಟಾ ಕಳಿಸುವ ಸ್ವಯಂ ಚಾಲಿತ ತೂಕದ ಯಂತ್ರಗಳನ್ನು ಈ ಲ್ಯಾಂಡ್ ಫಿಲ್ಗಳಲ್ಲಿ ಅಳವಡಿಸಬೇಕು. ಆಗ ನಿಖರವಾದ ತೂಕ ತಿಳಿಯೋದಕ್ಕೆ ಸಹಾಯ ಆಗ್ತದೆ. ಇನ್ನು ಪೌರ ಕಾರ್ಮಿಕರಿಗೆ ಕಡ್ಡಾಯವಾಗಿ ದಿನಕ್ಕೆ 2 ಬಾರಿ ಫೇಶಿಯಲ್ ರೆಕಗ್ನೈಸೇಷನ್ ಅಥವಾ ಬಯೋಮೆಟ್ರಿಕ್ ಹಾಜರಾತಿಯನ್ನ ಕಡ್ಡಾಯಗೊಳಿಸಬೇಕು. ಆಗ ನಕಲಿ ಪೌರ ಕಾರ್ಮಿಕರನ್ನ ತೋರಿಸುವಂತಹ ಪ್ರಮಾಣ ಕಡಿಮೆ ಆಗ್ತದೆ. ಇನ್ನು ಬೆಂಗಳೂರಿನ ಕಸವನ್ನ ನಗರದ ಹೊರವಲಯದಲ್ಲಿರುವಂತಹ ಹಳ್ಳಿಗಳಿಗೆ ಸಾಗಿಸ್ತಾರೆ. ಈ ಸಾಗಿಸುವ ವೇಳೆ ಅನೇಕ ಕಡೆಗಳಲ್ಲಿ ರಸ್ತೆಗಳಲ್ಲಿ ಈ ಕಸದ ಗಾಡಿಗಳು ಓಡಾಡುವಂತಹ ಜಾಗದಲ್ಲೆಲ್ಲ ತುಂಬ ಸ್ಮೆಲ್ ಬರ್ತದೆ. ಆಮೇಲೆ ಹಳ್ಳಿಗಳಲ್ಲೂ ಅಷ್ಟೇ, ಇವು ತಗೊಂಡು ಹೋಗುವ ಕಸದಿಂದಾಗಿ ಅಲ್ಲೂ ವಾಸನೆ ಬರುತ್ತೆ. ಅಲ್ಲಿನ ಜನಗಳಿಗೂ ಸಹ ಸಮಸ್ಯೆ ಆಗ್ತದೆ. ಅದರ ಬದಲು ಪ್ರತಿ ವಾರ್ಡ್ನಲ್ಲೇ ಒಣಕಸ ಹಸಿ ಕಸ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸ